ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಇವತ್ತು ಮುನಿರತ್ನ ಮತ್ತೆ ಡಿಸಿಎಂ ನಡುವಿನ ಕಾಳಗಕ್ಕೆ ವೇದಿಕೆಯಾಗಿತ್ತು. ಕರಿಟೋಪಿಯಿಂದ ಶುರುವಾದ ಯುದ್ಧ ನನಗೆ ಆಹ್ವಾನ ನೀಡಿಲ್ಲ, ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಗಂಭೀರ ಆರೋಪದವರೆಗೂ ಕೂಡ ಹೋಗಿತ್ತು. ಕಾಂಗ್ರೆಸ್ ನಾಯಕರು ಈ ಆರೋಪವನ್ನ ತಳ್ಳಿ ಹಾಕಿದ್ರೆ ಬಿಜೆಪಿ ನಾಯಕರು ಇದು ಪ್ರಜಾಪ್ರಭುತ್ವದ ಮೇಲಿನ ಹಲ್ಲೆ ಅಂತ ಖಂಡಿಸಿದ್ದಾರೆ. ಕೂತ್ಕೋ ಆಮೇಲೆ ಮೈಕ್ ಕೊಡಿ, ಒಂದ್ ಮಾತಲ್ಲಿ ಹೇಳ್ತೀನಿ. ಡಿಸಿಎಂ ಡಿಕೆ ಸಂವಾದ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ. ಡಿಕೆ ಮುನಿ ಮಧ್ಯೆ ಸೇಡು, ವೇದಿಕೆಯಲ್ಲಿ ಹಂಗಾಮ. ಫುಲ್ ಹೈ ಡ್ರಾಮಾ, ಭಾರಿ ಹಂಗಾಮ. ಅಕ್ಷರಶಃ ಡಿಕೆ ಸಂವಾದ ಕಾರ್ಯಕ್ರಮ ನೋಡ್ತಿದ್ದಂತೆಯೇ ಗಲಾಟೆ ಘರ್ಷಣೆಗೆ ತಿರುಗಿಬಿಡ್ತು. ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ಡಿಕೆ ಸಾರ್ವಜನಿಕರ ಸಮಸ್ಯೆ ಆಲಿಸುತ್ತಿದ್ರು. ಇದೇ ಕಾರ್ಯಕ್ರಮದಲ್ಲಿ ಮುನಿರತ್ನ ಆರ್ಎಸ್ಎಸ್ ಕಾರ್ಯಕ್ರಮ ಮುಗಿಸಿ ಸಾಮಾನ್ಯ ಜನರಂತೆ ಭಾಗಿಯಾಗಿದ್ರು. ಯಾವುದೇ ಆಹ್ವಾನ ಇಲ್ಲದಿದ್ರು ಬಂದು ಕುಳಿತಿದ್ರು. ಆದ್ರೆ ಅದ್ಯಾವಾಗ ಡಿಕೆ ಹೇ ಕರಿಟೋಪಿ ಎಂಎಲ್ಎ ಬಾ ಇಲ್ಲಿ ಅಂದ್ರು ಮುನಿರತ್ನರ ಸಿಟ್ಟು ನೆತ್ತಿಗೇರುವಂತೆ ಮಾಡಿತ್ತು. ಡಿಕೆ ಬಳಿ ಮೈಕ್ ಕಿತ್ತುಕೊಂಡು ಮುನಿರತ್ನ ರೋಷಾಗ್ನಿ. ಡಿಸಿಎಂ ಡಿಕೆ ಮಾತಿನಿಂದಲೇ ಕೋಪಗೊಂಡ ಮುನಿರತ್ನ ಸಿಟ್ಟಿನಿಂದಲೇ ವೇದಿಕೆಗೆ ಬಂದ್ರು. ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಬಳಿ ನನಗೆ ಮೈಕ್ ಕೊಡಿ, ಮಾತನಾಡ್ತೀನಿ ಅಂದ್ರು. ಕೊಡಲ್ಲ ಅಂದ್ರು ಮುನಿರತ್ನ ಮೈಕ್ ಕಿತ್ತುಕೊಂಡಿದ್ದೇ ತಡ. ನಂತರ ಆಗಿದ್ದೆಲ್ಲವೂ ಹಂಗಾಮವೇ ನೋಡಿ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕುಂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಇದೇನ್ ಕೈ ಕಾರ್ಯಕ್ರಮನ ಎಂದು ಮುನಿರತ್ನ ಸಿಟ್ಟು. ವೇದಿಕೆಯಲ್ಲಿ ಮೈಕ್ ಪಡೆಯುತ್ತಿದ್ದಂತೆ ಶಾಸಕ ಮುನಿರತ್ನ ಬೆಂಕಿ ಉಗುಳಿದ್ರು. ಒಬ್ಬ ಸಂಸದರ ಫೋಟೋ ಇಲ್ಲ, ಶಾಸಕರ ಫೋಟೋನೂ ಇಲ್ಲ. ಇದೇನ್ ಸಾರ್ವಜನಿಕರ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಅಬ್ಬರಿಸಿದ್ರು. ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ, ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ, ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಇದೇ ವೇಳೆ ಶಾಸಕ ಮುನಿರತ್ನ ಮಾತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೆದ್ರು. ರೇಪಿಸ್ಟ್ ಮುನಿರತ್ನ, ವೇದಿಕೆಯಿಂದ ಕೆಳಗೆ ಬಾರಯ್ಯ ಅಂತ ಆಕ್ರೋಶ ಹೊರಹಾಕಿದ್ರು. ನಂತರ ವೇದಿಕೆ ಮುಂಭಾಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ವಿಕೋಪಕ್ಕೆ ಹೋಯಿತು. ಭಾರಿ ಹೈಡ್ರಾಮವೇ ನಡೆಯಿತು. ಶಾಸಕ ಮುನಿರತ್ನರನ್ನ ಆಚೆ ಕಳಿಸಿ ಎಂದ ಡಿಸಿಎಂ ಡಿಕೆಶಿಯ ಸೂಚನೆ ಪಾಲಿಸಿದ ಪೊಲೀಸರು ವೇದಿಕೆಯಿಂದ ಶಾಸಕ ಮುನಿರತ್ನರನ್ನ ಕರೆದೊಯ್ಯುವ ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಕದಲೋದಿಲ್ಲ, ಮೌನ ಪ್ರತಿಭಟನೆ ಮಾಡ್ತೀನಿ ಅಂತ ಮುನಿರತ್ನ ಪಟ್ಟು ಹಿಡಿದ್ರು. ಒಬ್ಬ ಎಂಪಿಗೆ ಆಹ್ವಾನ ಇಲ್ಲ, ನಾನು RSS ಫಂಕ್ಷನ್ ಮಾಡ್ಕೊಂಡು ಬಂದೆ. ಇವತ್ತು ನನಗೆ ಅವಮಾನ ಮಾಡಿ ನನ್ನ ಟೋಪಿನ ಕಿತ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ಈ ನಮ್ಮ ಕ್ಯಾಪ್ನ RSS ಕ್ಯಾಪ್ನ ಇವತ್ತು ಅಲ್ಲೇ ಮಾಡಿದ್ದಾರೆ ನೋಡಿ, ಅಲ್ಲೇ ಮಾಡಕ್ ಬರ್ತಾರೆ. ಹೊಡೆಯೋಕೆ ರೌಡಿಗಳನ್ನ ಕರೆಸಿದ್ದಾರೆ ಎಂದ ಮುನಿರತ್ನ, ನನ್ನ ಹೊಡೆದಿದ್ದಾರೆ, ಒದ್ದಿದ್ದಾರೆ ಅಂತ ಶಾಸಕ ಮುನಿರತ್ನ ಕೆಂಡ ಕಾರಿದ್ರು. ನನ್ನ ಹೊಡೆಯೋಕೆ ಚನ್ನಪಟ್ಟಣ, ರಾಮನಗರ, ಕನಕಪುರದಿಂದ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು.
ಒಬ್ಬ MLA ನೋಡಿಯಕ್ಕೆ ಚನ್ನಪಟ್ಟಣ, ಅನಂತಪುರ, ರಾಮನಗರ ರೌಡಿಗಳು ಕರ್ಸಿದಾರೆ ಹೊಡಿಯಕ್ಕೆ, ರೌಡಿಗಳು ಕರ್ಸಿದಾರೆ ಹೊಡಿಯಕ್ಕೆ, ರೌಡಿಗಳನ್ನ ಕರ್ಸಿ ಹೊಡಿದಾರೆ ಇವತ್ತು ನಂಗೆಲ್ಲ ಮಾಡಿದ್ದಾರೆ. RSS ಇವತ್ತು ಫ್ಯಾಕ್ಷನ್ ಮಾಡ್ಕೊಂಡು ಬರ್ತಾ ಇರೋದು. ಯಾರ ಮಾತು ಕೇಳದ ಶಾಸಕ ಮುನಿರತ್ನ ಜೆಪಿ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕುಳಿತರು. ಜಾರಕಿಹೊಳಿ ರಾಜಣ್ಣ ಕುಟುಂಬ ಹಾಳು ಮಾಡಿದ್ದಾಯ್ತು, ಇನ್ನೆಷ್ಟು ಕುಟುಂಬ ಹಾಳು ಮಾಡ್ತೀರಿ ಅಂತ ಡಿಕೆ ವಿರುದ್ಧ ಕಿಡಿಕಾರಿದ್ರು. ಎಷ್ಟು ಕೇಸ್ಗಳ್ರಿ, ಒಂದ ಎರಡೇನ್ರಿ, ಎಷ್ಟು ಜನದ ಮನೆ ಹಾಳಾಗಿ ಹೋಗ್ತಾ ಇತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನ್ ಇರ್ಬೋದು, ರೇವಣ್ಣಂದ್ ಇರ್ಬೋದು, ಎಷ್ಟು ಒಂದ ಎರಡಾರಿ, ಎಷ್ಟು ಮನೆ ರೀ ಹಾಳು ಮಾಡ್ತಾ ಇರೋದು. ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ, ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ, ಮೊಮ್ಮಕ್ಕಳಿದ್ದಾರೆ, ಮಕ್ಕಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಿದ್ದಾರೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ, ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸ್ತಾರ್ರಿ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? RR ನಗರದಲ್ಲಿ ಕುರುಕ್ಷೇತ್ರ ನಡೀತಿರೋದು ಒಂದು ಹೆಣ್ಣಿನಿಂದಲೇ ಅಂತ ಮುನಿರತ್ನ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕಿ ಕುಸುಮ, ನಿಮ್ಮ ದೌರ್ಜನ್ಯ ಜನ ನೋಡಿದ್ದಾರೆ ಅಂದ್ರು. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾ ಇರೋ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ. ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ, ಗಲಾಟೆ ಮಾಡಲು ಬಂದಿದ್ರು, ಹಲ್ಲೆ ಮಾಡಿದ್ರು ಅಂತ ಆರೋಪಿಸಿದ ಮುನಿರತ್ನಗೆ ವೇದಿಕೆ ಮೇಲೆ ಟಾಂಗ್ ಕೊಟ್ಟ DK ಶಿವಕುಮಾರ್ ಪಾಪ ಗಲಾಟೆ ಮಾಡೋಕೆ ಅಂತಾನೆ ಬಂದಿದ್ರು, ಶಾಸಕರಿಗೆ ತಾಳ್ಮೆ ಇರಲಿಲ್ಲ ಅಂತ ಗುಡುಗಿದ್ರು. ಈ JP ನಗರಕ್ಕೆ ಬಂದಂತ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ, ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡೋದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ. DCM ಪಾಳೆಗಾರಿಕೆ ಸಂಸ್ಕೃತಿ ಬಹಿರಂಗವಾಗಿದೆ, ವಿಜಯೇಂದ್ರ ಕಿಡಿ. JP ಪಾರ್ಕ್ನ ಘಟನೆ ಬಗ್ಗೆ ಕಿಡಿಕಾರಿದ ಬಿಜೆಪಿ ನಾಯಕರು DCM ಪಾಳೆಗಾರಿಕೆ ಸಂಸ್ಕೃತಿ ಕಾಂಗ್ರೆಸ್ನ ಗೂಂಡಾಗಿರಿ ಅಂತ ವಾಗ್ದಾಳಿ ನಡೆಸಿದ್ರು. 100% ರೌಡಿಸಮ್ ಕಾಂಗ್ರೆಸ್ ಅವರು ನೋಡಿದ್ರು, ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಗೆಲ್ಲಲ್ಲ ಅಂತ ಗೊತ್ತಾಯ್ತು. ರೌಡಿಸಮ್ ಮಾಡಾದ್ರೂ ನಾವು ಜನಗಳನ್ನ ಕಂಟ್ರೋಲ್ ಮಾಡೋಣ ಅಂತ ಹೊರಟಿದ್ದಾರೆ. ಈ ಹಲ್ಲೆ ಖಂಡನೀಯ. ಈ ಮುನಿರತ್ನ ಮೇಲೆ ಮಾಡಿರೋ ಅಂಥ ಹಲ್ಲೆಯನ್ನು ಖಂಡಿಸ್ತೀನಿ ನಾನು. ಇದು ನಿಜಕ್ಕೂ ಇವರ ಗೂಂಡಾಗಿರಿ, ಕಾಂಗ್ರೆಸ್ಸಿನ ಗೂಂಡಾಗಿರಿ ಮತ್ತೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಇಷ್ಟು ದಿನ PFI, KFD ಈ ಥರ ಮುಸ್ಲಿಂ ಸಂಘಟನೆಗಳಿತ್ತು, ಅದರದ ದಾಳಿ ಇತ್ತು. ಈಗ ನೇರವಾಗಿ ಫೀಲ್ಡ್ಗೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಅಧಿಕಾರ ಶಾಶ್ವತವಾಗಿರ್ತದೆ ಅನ್ನೋ ಭಾವನೆಯಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಈ ನಡೆಗೆ ಮಾನ್ಯತೆ ಅಲ್ಲ, ಇದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಈ ರೀತಿ ಒಂದು ಗೂಂಡಾಗಿರಿಯನ್ನು ಮಾಡುವಂಥ ಪ್ರವೃತ್ತಿ ನಾವು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ. ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಮೈಯಾಗ ಸೊಕ್ಕು ಭಾಳ ಬಂದದಂತ ಅಷ್ಟ ಜನ ಸೊಕ್ಕು ಇಳಿಸ್ತಾರೆ. ಮೈಯಾಗ ಸೊಕ್ಕು ಭಾಳ ಬಂದದಂತ ಅಷ್ಟ ಜನ ಸೊಕ್ಕು ಇಳಿಸ್ತಾರೆ. ಅದೇನೇ ಹೇಳಿ, DCM DK ಶಾಸಕ ಮುನಿರತ್ನ ಸೇಡಿನ ಯುದ್ಧ ಮತ್ತೆ ಸ್ಫೋಟಗೊಂಡಿದೆ. DK ಸಂವಾದ ಕಾರ್ಯಕ್ರಮದಲ್ಲಿ ಕರಿ ಟೋಪಿ ಅಂದಿರೋದು ಮುನಿರತ್ನರನ್ನ ಕೆರಳುವಂತೆ ಮಾಡಿತು. ಇದು ಭಾರಿ ಹಂಗಾಮ ಹೈಡ್ರಾಮಕ್ಕೂ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್, TV9.